ನಟೋರಿಯಸ್ ಭಾಗಪ್ಪ ಹರಿಜನ್ ಭೀಕರ ಮರ್ಡರ್ ಕೇಸ್ ಈಗ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. 3 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ರಕ್ತ ಸಿಕ್ತ ಭೀಮಾ ತೀರದ ಅಧ್ಯಾಯದಲ್ಲಿ ನಿನ್ನೆ ರಾತ್ರಿ ಮತ್ತೊಂದು ಹತ್ಯೆ ನಡೆದಿರುವಂತದ್ದು. ಅದು ನಟೋರಿಯಸ್ ಭಾಗಪ್ಪ ಹರಿಜನ್. ವಿಜಯಪುರದ ಮದೀನಾ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೆ ಪೊಲೀಸರು 3 ಆಂಗಲ್ಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ, ಟೀಮ್ ಅನ್ನ ರಚನೆ ಮಾಡಿ. ಇನ್ನು ವಕೀಲ ರವಿ ಅಗರ್ಖೇಡ್ ಹತ್ಯೆಗೆ ಇದು ರಿವೆಂಜ್ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಿದೆ. ಯಾಕಂದ್ರೆ ಭಾಗಪ್ಪ ಮೇಲೆ 10 ಕೇಸ್ಗಳಿವೆ, ಈ ಪೈಕಿ 6 ಮರ್ಡರ್ ಕೇಸ್ಗಳೇ. ಸೊ ಹೀಗಾಗಿ ರಿವೆಂಜ್ ತೀರಿಸಿಕೊಳ್ಳೋದಕ್ಕೆ ಈ ರೀತಿ ಯಾರಾದ್ರೂ ಮಾಡಿದ್ರಾ ನೋಡಿ. ಹತ್ಯೆ ನಡೆದಿರೋದು ಒಬ್ಬರಿಂದ ಅಲ್ಲ, ಇಬ್ಬರಿಂದ ಅಲ್ಲ, 20ಕ್ಕೂ ಹೆಚ್ಚು ಮಂದಿ ಗುಂಪೊಂದು ನಿನ್ನೆ ರಾತ್ರಿ ಬಂದು ಮಾರಕಾಸ್ತ್ರಗಳಿಂದ ಎಲ್ಲೆಂದರಲ್ಲಿ ಕೊಚ್ಚಿ ಬಹಳ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಇನ್ನು ಹಣದ ವ್ಯವಹಾರಕ್ಕೇನಾದ್ರೂ ಈ ಒಂದು ಕೊಲೆ ನಡೆದಿದೆಯಾ? ಚಂದಪ್ಪನ ಅಣ್ಣ ಯಲ್ಲಪ್ಪನ ಮಕ್ಕಳಿಂದ ಏನಾದರೂ ಈ ಒಂದು ಹತ್ಯಾಕಾಂಡ ಜರುಗಿರಬಹುದಾ ಅಂತ ಈ 3 ಆಂಗಲ್ಗಳಲ್ಲೂ ಕೂಡ ಭಾಗಪ್ಪನ ಕೊಲೆ ತನಿಖೆ ಕೇಸ್ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರ ಎಲ್ಲೆಡೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್ ಭಜಂತ್ರಿ. ಶಿವಾನಂದ್, ಗುಡ್ ಮಾರ್ನಿಂಗ್. ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿ ಹರಿದಿದೆ. ಅದು ನಟೋರಿಯಸ್ ಭಾಗಪ್ಪ ಅನ್ನೋದು ಎಲ್ರಿಗೂ ಕೂಡ ಶಾಕಿಂಗ್ ವಿಚಾರ. ಈ ಭೀಮಾ ತೀರದಲ್ಲಿ ಈ ಹತ್ಯೆಗಳು ಕೊಲೆಗಳು ನಡೀತಾ ಇರುತ್ತಲ್ಲ, ಸೊ ಇದರ ಹಿಸ್ಟ್ರಿ ಹಾಗೆ ಭಾಗಪ್ಪನ ಹಿಸ್ಟ್ರಿ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಅನ್ನ ತಿಳಿಸ್ಕೊಡಿ. ಖಂಡಿತ ಮಧುಬಾಲ, ಏನು ವಿಜಯಪುರದಲ್ಲಿ ಕೂಡ ಏನೊಂದು ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಭಾಗಪ್ಪನ ಹಲ್ಲೆ ಬಹಳ ಬರ್ಬರವಾಗಿ ಹತ್ಯೆ ಮಾಡಿರುವಂತದ್ದು. ಏನು ಭಾಗಪ್ಪ ಕೂಡ ಮೂಲತಃ ಆಲ್ಮೇಲ್ ತಾಲೂಕಿನ ಬ್ಯಾಡಗಿ ಗ್ರಾಮದಲ್ಲಿ ಈ ಒಂದು ಜನನವನ್ನು ತಾಳ್ತಾನೆ ಅಂತಾನೆ ನಾವು ಹೇಳ್ಬೋದು. ಯಾಕಂದ್ರ ಅಲ್ಲಿರ್ತಕ್ಕಂಥ ಚಂದಪ್ಪನ ಸಹಚರ ಒಂದು ಗರಡಿನಲ್ಲಿ ಈ ಒಂದು ಭಾಗಪ್ಪ ಹರಿಜನ್ ಕೂಡ ಬೆಳಿತಾನೆ. ಸಾಕಷ್ಟು ಅವನ ಸಹಚರನಾಗಿ ಅವನ ಕೆಲಸದಲ್ಲಿ ಕೂಡ ತಾನು ತೊಡ್ಕೊಂಡು ಇಲ್ಲಿವರೆಗೆ ಕೂಡ ಸಾಕಷ್ಟು ಪ್ರಕರಣಗಳು ಕೂಡ ಅವನ ಒಂದು ಹೆಸರಿನಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಮೂಲತಃ 10 ಪ್ರಕರಣಗಳಲ್ಲಿ ಕೂಡ ಭಾಗಪ್ಪ ಹರಿಜನನ್ ಮೇಲೆ ದಾಖಲಾಗಿರುವಂತದ್ದು. ಆ ಒಂದು 10 ಪ್ರಕರಣಗಳಲ್ಲಿ 6 ಪ್ರಕರಣಗಳು ಮರ್ಡರ್ ಕೇಸ್ ನಲ್ಲಿ ಈ ಒಂದು ಭಾಗಪ್ಪ ಹರಿಜನ್ ಮೇಲೆ ಮೂಡಿ ಬಂದಿರುವಂತದ್ದು. ಸದ್ಯ ಏನು ವಿಜಯಪುರ ನಗರದ ರೇಡಿಯೋ ಕೇಂದ್ರ ಹತ್ರದಲ್ಲಿ ಇರ್ತಕ್ಕಂಥ ಭವಾನಿ ನಗರ ಪಕ್ಕದಲ್ಲಿ ಭವಾನಿ ನಗರದಲ್ಲಿ ಏನೋ ಒಂದು ಈತ ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಳ್ತಾನೆ. ಯಾಕಂದ್ರೆ 2018ರಲ್ಲಿ ಕೂಡ ಕೋರ್ಟಿಗೆ ಹಾಜರಾದಂತ ಒಂದು ಸಂದರ್ಭದಲ್ಲಿ ಇವನು ಭಾಗಪ್ಪನ ಮೇಲೆ ಒಂದು ಫೈರಿಂಗ್ ಕೂಡ ಆ ಕೋರ್ಟ್ ಆವರಣದಲ್ಲಿ ನಡೀತದೆ. ಆ ಒಂದು ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ ನಲ್ಲಿ ಚಿಕಿತ್ಸೆ ಪಡೆದು ಯಾವುದೇ ರೀತಿ ಪ್ರಾಣಾಪಾಯದಿಂದ ಹೊರಗಡೆ ಬಂದಿದ್ದಾನೆ. ಈ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿ ಒಂದು ತಿಂಗಳು 2 ತಿಂಗಳಿಗೆ ಕೂಡ ಅವರು ಬೇರೆ ಬೇರೆ ಬಾಡಿಗೆ ರೂಮ್ಗಳಲ್ಲಿ ಕೂಡ ತಾನು ಇರುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಯಾಕಂದ್ರೆ ಕೋರ್ಟ್ ನಲ್ಲಿ ಒಂದು ಹಾಜರುಪಡಿಸಬೇಕಾದ್ರೆ ಸಾಕಷ್ಟು ಬಾರಿ ತೊಂದರೆಗೆ ಈಡಾಗ್ತಾನೆ. ಈ ಒಂದು ಎಲ್ಲ ರೀತಿಯ ಏನು ಒಂದು ಆಗ್ತಾ ಇದೆ ಭಾಗಪ್ಪ ಹರಿಜನ್ ಮೇಲೆ, ಇವು ಯಾವುದೇ ರೀತಿ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವನ ಸಹಚರರಾಗಿರ್ಬೋದು, ಅವನಾಗಿರ್ಬೋದು ಈ ಒಂದು ಭವಾನಿ ನಗರದಲ್ಲಿ 6 ತಿಂಗಳಿಂದ ಒಂದು ಮನೆ ಮಾಡಿದ ಕೂಡ ಮಾಹಿತಿ ಬಂದಿರುವಂತದ್ದು. ಸದ್ಯ ಆ ಒಂದು ಮನೆಯಲ್ಲಿ ಕೂಡ ಇವರೊಬ್ಬರೇ ನಿನ್ನೆ ಊಟ ಆದ್ಮೇಲೆ ರಾತ್ರಿ 9:25 ಸುಮಾರಿಗೆ ಏನೊಂದು ವಾಕಿಂಗ್ ಬರ್ತಾನೆ. ಆ ವಾಕಿಂಗ್ ಬಂದಿರ್ತಕ್ಕಂತ ಸಂದರ್ಭದಲ್ಲಿ ಆಟೋದಲ್ಲಿ ಸುಮಾರು 5-6 ಜನ ಕೂಡ ಬಂದು ಇವನ ಮೇಲೆ ಒಂದು ಕೊಡ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಮುಂದಾಗ್ತಾರೆ. ಹಲ್ಲೆಗೆ ಮುಂದಾದ ಸಂದರ್ಭದಲ್ಲಿ ಕೂಡ 3 ಸುತ್ತಿನ ಫೈರಿಂಗ್ ಕೂಡ ಆಗಿದೆ ಅನ್ನೋದು ಕೂಡ ಮಾಹಿತಿ ಬಂದಿರುವಂತದ್ದು. ಸದ್ಯ ಅವನು ಎಡಗೈ ಕಟ್ ಆಗಿರ್ಬೋದು, ಮರ್ಮಾಂಗ ಕೂಡ ಕಟ್ ಮಾಡಿರುವಂತದ್ದು ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯ ಪೊಲೀಸರು ಕೂಡ ಒಂದು ಸಾಕಷ್ಟು ತಂಡಗಳನ್ನ ರಚನೆ ಮಾಡಿ ಈ ಒಂದು ಹತ್ಯೆಗೈದಿರ್ತಕ್ಕಂತ ಆರೋಪಿಗಳನ್ನ ಹಿಡಿಯುವಲ್ಲಿ ಕೂಡ ನಾವು ರಚನೆ ಮಾಡಿದ್ರೆ ಅಂತೇಳಿ ಜಿಲ್ಲಾ ವರಿಷ್ಠಾಧಿಕಾರಿ ಕೂಡ ಮಾಧ್ಯಮದ ಎದುರುಗಡೆ ನಿನ್ನೆ ಹೇಳಿರುವಂತದ್ದು. ಸದ್ಯ ಸಾಕಷ್ಟು ತಂಡಗಳು ಕೂಡ ಬಂದು ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ತಂಡಗಳನ್ನ ರಚನೆ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೆ ಈ ರೀತಿ ಒಂದು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಯಾರು ಮಾಡಿದಾರೆ ಅನ್ನೋದು ಕೂಡ. ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂತ ಆ ಒಂದು ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಸಿಸಿ ಫುಟೇಜ್ಗಳು ಕೂಡ ಯಾವುದೇ ರೀತಿಯ ವರ್ಕ್ ಆಗಿಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಕ್ಕಿರುವಂತದ್ದು. ಅವರು
ಮನೆಯಲ್ಲಿ ಭಾಗಪ್ಪ ಹರಿಜನ್ ಮಾತ್ರ ಇರ್ತಾ ಇದ್ದ. ಅವ್ರ ಜೊತೆ ಒಂದು ಅಡಿಗೆ ಮಾಡ್ಲಿಕ್ಕೆ ಒಬ್ಬ ಹೆಣ್ಮಗಳು ಕೂಡ ಇರ್ತಾಳೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಕ್ಕಿರುವಂತದ್ದು. ಸಾಕಷ್ಟು ವಿಷಯಗಳನ್ನ ಪೊಲೀಸ್ ಇಲಾಖೆಯವರು ಕೂಡ ಒಂದು ಕಲೆ ಹಾಕಿ ತಂಡಗಳನ್ನ ರಚನೆ ಮಾಡಿ ಯಾರು ಈ ರೀತಿ ಏನೋ ಒಂದು ಹಿಂದೆ ರವಿ ಅಡ್ವೊಕೇಟ್ ಅವ್ರ ಮೇಲೆ ಏನೋ ಒಂದು ಮರ್ಡರ್ ಆಗಿತ್ತು, ಅದೇ ಶೈಲಿಯಲ್ಲಿ ಕೂಡ ಈ ಒಂದು ಭಾಗಪ್ಪ ಹರಿಜನನ ಮರ್ಡರ್ ಆಗಿದೆ. ಸದ್ಯ ಸಾಕಷ್ಟು ತನಿಖೆಗಳನ್ನ ಪೊಲೀಸ್ ಇಲಾಖೆ ಕೂಡ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಯಾರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆದಷ್ಟು ಬೇಗ ನಾವು ಅವರನ್ನ ಸೆರೆ ಹಿಡಿಯಲಿ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಪೊಲೀಸ್ ಇಲಾಖೆ ಹೇಳಿರುವಂತದ್ದು ಮಧುಬಾಲ. ಶಿವಾನಂದ್, ನಾವಿಲ್ಲಿ ಮತ್ತೊಂದು ಗಮನಿಸಬೇಕಾಗತ್ತೆ. ಭೀಮಾ ತೀರದಲ್ಲಿ ಇಂತಹ ಹತ್ಯೆಗಳು, ಕೊಲೆ ಪ್ರಕರಣಗಳು ಜರುಗ್ತಾನೆ ಇರುತ್ತಲ್ಲ. ಸೊ ಇದು ರಾಜ್ಯದ ಜನರನ್ನು ಕೂಡ ಒಂದು ರೀತಿ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಭೀಮಾ ತೀರದ ಇತಿಹಾಸ ಏನು ಅನ್ನೋದು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಖಂಡಿತ ಮಧುಬಾಲ, ಏನು ಈ ಒಂದು ಇಂಡಿ ಭಾಗದಲ್ಲಿ ಒಂದು ಈ ಭೀಮಾ ತೀರದ ಹಂತಕ ಒಂದು ಏನೋ ಒಂದು ಚಂದಪ್ಪ ಹರಿಜನ ಏನೇ ಇದ್ರು, ಆ ಒಂದು ಸಂದರ್ಭದಲ್ಲಿ ಅವನ ಗರಡಿನಲ್ಲಿ ಬೆಳೆದಿರ್ತಕ್ಕಂಥ ಭಾಗಪ್ಪ ಹರಿಜನ ಇವರು ಸುಮಾರು ಪ್ರಕರಣಗಳಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 1997ರಲ್ಲಿ ಭಾಗಪ್ಪ ಚಡ್ಚನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಕೂಡ ಇವರು ಭಾಗಿಯಾಗಿರುವಂತದ್ದು. ಅದೇ ರೀತಿ 98ರಲ್ಲಿ ಕೂಡ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ 2 ಕೊಲೆಗಳು ಹಾಗೂ ಅಪಹರಣ ಪ್ರಕರಣದಲ್ಲಿ ಕೂಡ ಈತನ ಹೆಸರು ಕೇಳಿ ಬಂದಿರುವಂತದ್ದು. ಅದೇ ರೀತಿ 1999ರಲ್ಲಿ ಕೂಡ ಆಲ್ಮೇಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಏನ್ ಕೊಲೆ ಆಗ್ತದೆ, ಈತನ ಹೆಸರು ಕೂಡ ಅಲ್ಲಿ ಆ ಒಂದು ಪ್ರಕರಣದಲ್ಲಿ ಕೂಡ ನಾವು ನೋಡಿರುವಂತದ್ದು. ಅದೇ ರೀತಿ 2000 ಇಸ್ವಿಯಲ್ಲಿ ಕೂಡ ಪೊಲೀಸರ ಮೇಲೆ ಒಂದು ಫೈರಿಂಗ್ ಆಗ್ತದೆ. ಏನು ಇಂಡಿ ತಾಲೂಕಿನ ಬ್ಯಾಡಗಿ ಹಾಳದಲ್ಲಿ ಏನೋ ಒಂದು ನಡೆದಿರ್ತಕ್ಕಂಥ ಕೊಲೆ, ಆಳಂದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಆಗಿರ್ತಕ್ಕಂಥ ಕೊಲೆ ಆಗಿರ್ಬೋದು, ಬಸವ ಕಲ್ಯಾಣ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥವು ಸಾಕಷ್ಟು ಪ್ರಕರಣ ಕೂಡ ಈ ಒಂದು ಭಾಗಪ್ಪ ಹರಿಜನ ಮೇಲೆ ಕೂಡ ಕೇಳಿರುವಂತದ್ದು. ಸದ್ಯ ಈ ಒಂದು ಸಾಕಷ್ಟು ಇವ್ರ ಮೇಲೆ 10 ಪ್ರಕರಣಕ್ಕಿಂತ ಹೆಚ್ಚಿಗೆ ಈ ಪ್ರಕರಣಗಳು ಕೂಡ ಇವ್ರ ಮೇಲೆ ಇದೆ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿ ನೀಡಿರುವಂತದ್ದು. ಅದರಲ್ಲಿ ಕೊಲೆ ಪ್ರಕರಣಗಳಾಗಿರ್ಬೋದು, ಬೆದರಿಕೆ ಪ್ರಕರಣಗಳಾಗಿರ್ಬೋದು, ಸಾಕಷ್ಟು ಪ್ರಕರಣಗಳು ಕೂಡ ಈ ರೀತಿ ಈ ಒಂದು ಭಾಗಪ್ಪ ಹರಿಜನನ ಹೆಸರು ಕೇಳಿ ಬಂದಿರುವಂತದ್ದು. ಈ ಒಂದು ಭಾಗದಲ್ಲಿ ಇಂಡಿ ಭಾಗದಲ್ಲಿ ಭೀಮಾ ತೀರ ಹಂತಕ ಅಂತ ಹೇಳಿ ಏನೋ ಒಂದು ಹೆಸರಿಯಾಗಿತ್ತು. ಈತನ ಸಹಚರರು ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಇಲಾಖೆ ಕೂಡ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ಮಧುಬಾಲ. ಮಾಹಿತಿಗಾಗಿ ಶಿವಾನಂದ್. ಒಟ್ಟಾರೆಯಾಗಿ ಈಗ ಪೊಲೀಸರು 3 ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಮಾಡಿದ್ರು, ಯಾತಕ್ಕೋಸ್ಕರ ಇಷ್ಟೊಂದು ಭೀಕರವಾಗಿ ಹತ್ಯೆ ಮಾಡಿದ್ರು ಅನ್ನೋದರ ಕುರಿತಾಗಿ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿ 8:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸೊ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಭಾಗಪ್ಪ ಮೇಲೆ 10 ಕೇಸ್ಗಳಿವೆ, ಆ ಪೈಕಿ 6 ಮರ್ಡರ್ ಕೇಸ್ಗಳೇ. ಸೊ ಈ ಮರ್ಡರ್ ಕೇಸ್ಗಳಿಗೆ ಸಂಬಂಧಪಟ್ಟವರು ಯಾರಾದ್ರೂ ಹತ್ಯೆ ಮಾಡಿರಬಹುದಾ, ಹಳೆ ದ್ವೇಷದ ವೈಷಮ್ಯದ ಹಿನ್ನೆಲೆಯಲ್ಲಿ ಈ ಒಂದು ಹತ್ಯೆ ನಡೆದಿರಬಹುದಾ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಸೊ ಈ ಒಂದು ಹತ್ಯೆ ಕೇಸ್ನ ಸತ್ಯಾಸತ್ಯತೆಗಳು ಪೊಲೀಸರ ತನಿಖೆಯ ನಂತರವೇ ಗೊತ್ತಾಗಬೇಕಾಗಿದೆ. ಕಾದು ನೋಡೋಣ.